ಕಲ್ಲು ತೂರಾಟಗಾರರ ಮೇಲೆ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಬೊಮ್ಮಾಯಿ ಆಗ ಗೃಹ ಸಚಿವರಾಗಿದ್ರು, ಮಂಗಳೂರಿಗೆ ಹೋಗಿದ್ರು. ಕೆಲವು ಸಂಘಟನೆಯವರು ಅವರನ್ನ ಭೇಟಿ ಮಾಡಿದ್ರು. ನೀವು ಏನ್ ಬೇಕಾದ್ರೂ ಮಾಡಿ, ನಾವಿದ್ದೇವೆ ಅಂತೇಳಿ ಹೋಮ್ ಮಿನಿಸ್ಟರ್ ಆಗಿದ್ದ ಬೊಮ್ಮಾಯಿ ಅವರಾಗ ಹೇಳಿದ್ರು. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದು ಬೇಡ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈಗ ನಿಮಗೆ ನೆನಪಿದ್ರೆ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು ನೀವೇನು ವರಿ ಮಾಡಬೇಡಿ, ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ ಅವರು, ನಾವಲ್ಲ. ಆಮೇಲೆ ನಾವೇನೇ ಮಾಡಿದ್ರು ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ಏನೋ ನಾನ್ ಬರದ ತಕ್ಷಣ ಕಾನೂನು ಚೇಂಜ್ ಆಗತ್ತಾ? ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಕ್ ಹೇಳಿ ಅವರಿಗೆ. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ. ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲಾನು ಮಾಡ್ತಾ ಇದ್ದಾರೆ. ಮಾಡ್ಲಿ, ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ. ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ಈಗ ಕಲ್ಲು ತೂರಾಟಗಾರರ ಮೇಲೆ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಬೊಮ್ಮಾಯಿ ಆಗ ಗೃಹ ಸಚಿವರಾಗಿದ್ರು, ಮಂಗಳೂರಿಗೆ ಹೋಗಿದ್ರು. ಕೆಲವು ಸಂಘಟನೆಯವರು ಅವರನ್ನ ಭೇಟಿ ಮಾಡಿದ್ರು. ನೀವು ಏನ್ ಬೇಕಾದ್ರೂ ಮಾಡಿ, ನಾವಿದ್ದೇವೆ ಅಂತೇಳಿ ಹೋಮ್ ಮಿನಿಸ್ಟರ್ ಆಗಿದ್ದ ಬೊಮ್ಮಾಯಿ ಅವರಾಗ ಹೇಳಿದ್ರು. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದು ಬೇಡ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈಗ ನಿಮಗೆ ನೆನಪಿದ್ರೆ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು ನೀವೇನು ವರಿ ಮಾಡಬೇಡಿ, ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ ಅವರು, ನಾವಲ್ಲ. ಆಮೇಲೆ ನಾವೇನೇ ಮಾಡಿದ್ರು ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ಏನೋ ನಾನ್ ಬರದ ತಕ್ಷಣ ಕಾನೂನು ಚೇಂಜ್ ಆಗತ್ತಾ? ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಕ್ ಹೇಳಿ ಅವರಿಗೆ. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ. ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲಾನು ಮಾಡ್ತಾ ಇದ್ದಾರೆ. ಮಾಡ್ಲಿ, ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ. ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ಈಗ ಕಲ್ಲು ತೂರಾಟಗಾರರ ಮೇಲೆ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಬೊಮ್ಮಾಯಿ ಆಗ ಗೃಹ ಸಚಿವರಾಗಿದ್ರು, ಮಂಗಳೂರಿಗೆ ಹೋಗಿದ್ರು. ಕೆಲವು ಸಂಘಟನೆಯವರು ಅವರನ್ನ ಭೇಟಿ ಮಾಡಿದ್ರು. ನೀವು ಏನ್ ಬೇಕಾದ್ರೂ ಮಾಡಿ, ನಾವಿದ್ದೇವೆ ಅಂತೇಳಿ ಹೋಮ್ ಮಿನಿಸ್ಟರ್ ಆಗಿದ್ದ ಬೊಮ್ಮಾಯಿ ಅವರಾಗ ಹೇಳಿದ್ರು. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದು ಬೇಡ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈಗ ನಿಮಗೆ ನೆನಪಿದ್ರೆ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು ನೀವೇನು ವರಿ ಮಾಡಬೇಡಿ, ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ ಅವರು, ನಾವಲ್ಲ. ಆಮೇಲೆ ನಾವೇನೇ ಮಾಡಿದ್ರು ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ಏನೋ ನಾನ್ ಬರದ ತಕ್ಷಣ ಕಾನೂನು ಚೇಂಜ್ ಆಗತ್ತಾ? ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಕ್ ಹೇಳಿ ಅವರಿಗೆ. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ. ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲಾನು ಮಾಡ್ತಾ ಇದ್ದಾರೆ. ಮಾಡ್ಲಿ, ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ. ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ಈಗ ಕಲ್ಲು ತೂರಾಟಗಾರರ ಮೇಲೆ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಬೊಮ್ಮಾಯಿ ಆಗ ಗೃಹ ಸಚಿವರಾಗಿದ್ರು, ಮಂಗಳೂರಿಗೆ ಹೋಗಿದ್ರು. ಕೆಲವು ಸಂಘಟನೆಯವರು ಅವರನ್ನ ಭೇಟಿ ಮಾಡಿದ್ರು. ನೀವು ಏನ್ ಬೇಕಾದ್ರೂ ಮಾಡಿ, ನಾವಿದ್ದೇವೆ ಅಂತೇಳಿ ಹೋಮ್ ಮಿನಿಸ್ಟರ್ ಆಗಿದ್ದ ಬೊಮ್ಮಾಯಿ ಅವರಾಗ ಹೇಳಿದ್ರು. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದು ಬೇಡ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈಗ ನಿಮಗೆ ನೆನಪಿದ್ರೆ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು ನೀವೇನು ವರಿ ಮಾಡಬೇಡಿ, ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ ಅವರು, ನಾವಲ್ಲ. ಆಮೇಲೆ ನಾವೇನೇ ಮಾಡಿದ್ರು ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ಏನೋ ನಾನ್ ಬರದ ತಕ್ಷಣ ಕಾನೂನು ಚೇಂಜ್ ಆಗತ್ತಾ? ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಕ್ ಹೇಳಿ ಅವರಿಗೆ. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ. ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲಾನು ಮಾಡ್ತಾ ಇದ್ದಾರೆ. ಮಾಡ್ಲಿ, ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ. ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ಈಗ ಕಲ್ಲು ತೂರಾಟಗಾರರ ಮೇಲೆ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ವಿರುದ್ಧ
ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಬೊಮ್ಮಾಯಿ ಆಗ ಗೃಹ ಸಚಿವರಾಗಿದ್ರು, ಮಂಗಳೂರಿಗೆ ಹೋಗಿದ್ರು. ಕೆಲವು ಸಂಘಟನೆಯವರು ಅವರನ್ನ ಭೇಟಿ ಮಾಡಿದ್ರು. ನೀವು ಏನ್ ಬೇಕಾದ್ರೂ ಮಾಡಿ, ನಾವಿದ್ದೇವೆ ಅಂತೇಳಿ ಹೋಮ್ ಮಿನಿಸ್ಟರ್ ಆಗಿದ್ದ ಬೊಮ್ಮಾಯಿ ಅವರಾಗ ಹೇಳಿದ್ರು. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದು ಬೇಡ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈಗ ನಿಮಗೆ ನೆನಪಿದ್ರೆ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು ನೀವೇನು ವರಿ ಮಾಡಬೇಡಿ, ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ ಅವರು, ನಾವಲ್ಲ. ಆಮೇಲೆ ನಾವೇನೇ ಮಾಡಿದ್ರು ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ಏನೋ ನಾನ್ ಬರದ ತಕ್ಷಣ ಕಾನೂನು ಚೇಂಜ್ ಆಗತ್ತಾ? ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಕ್ ಹೇಳಿ ಅವರಿಗೆ. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ. ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲಾನು ಮಾಡ್ತಾ ಇದ್ದಾರೆ. ಮಾಡ್ಲಿ, ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ. ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ಈಗ ಕಲ್ಲು ತೂರಾಟಗಾರರ ಮೇಲೆ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಬೊಮ್ಮಾಯಿ ಆಗ ಗೃಹ ಸಚಿವರಾಗಿದ್ರು, ಮಂಗಳೂರಿಗೆ ಹೋಗಿದ್ರು. ಕೆಲವು ಸಂಘಟನೆಯವರು ಅವರನ್ನ ಭೇಟಿ ಮಾಡಿದ್ರು. ನೀವು ಏನ್ ಬೇಕಾದ್ರೂ ಮಾಡಿ, ನಾವಿದ್ದೇವೆ ಅಂತೇಳಿ ಹೋಮ್ ಮಿನಿಸ್ಟರ್ ಆಗಿದ್ದ ಬೊಮ್ಮಾಯಿ ಅವರಾಗ ಹೇಳಿದ್ರು. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದು ಬೇಡ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈಗ ನಿಮಗೆ ನೆನಪಿದ್ರೆ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು ನೀವೇನು ವರಿ ಮಾಡಬೇಡಿ, ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ ಅವರು, ನಾವಲ್ಲ. ಆಮೇಲೆ ನಾವೇನೇ ಮಾಡಿದ್ರು ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ಏನೋ ನಾನ್ ಬರದ ತಕ್ಷಣ ಕಾನೂನು ಚೇಂಜ್ ಆಗತ್ತಾ? ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಕ್ ಹೇಳಿ ಅವರಿಗೆ. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ. ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲಾನು ಮಾಡ್ತಾ ಇದ್ದಾರೆ. ಮಾಡ್ಲಿ, ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ. ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ಈಗ ಕಲ್ಲು ತೂರಾಟಗಾರರ ಮೇಲೆ ಕೇಸ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಬೊಮ್ಮಾಯಿ ಆಗ ಗೃಹ ಸಚಿವರಾಗಿದ್ರು, ಮಂಗಳೂರಿಗೆ ಹೋಗಿದ್ರು. ಕೆಲವು ಸಂಘಟನೆಯವರು ಅವರನ್ನ ಭೇಟಿ ಮಾಡಿದ್ರು. ನೀವು ಏನ್ ಬೇಕಾದ್ರೂ ಮಾಡಿ, ನಾವಿದ್ದೇವೆ ಅಂತೇಳಿ ಹೋಮ್ ಮಿನಿಸ್ಟರ್ ಆಗಿದ್ದ ಬೊಮ್ಮಾಯಿ ಅವರಾಗ ಹೇಳಿದ್ರು. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದು ಬೇಡ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಈಗ ನಿಮಗೆ ನೆನಪಿದ್ರೆ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು ನೀವೇನು ವರಿ ಮಾಡಬೇಡಿ, ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ ಅವರು, ನಾವಲ್ಲ. ಆಮೇಲೆ ನಾವೇನೇ ಮಾಡಿದ್ರು ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ಏನೋ ನಾನ್ ಬರದ ತಕ್ಷಣ ಕಾನೂನು ಚೇಂಜ್ ಆಗತ್ತಾ? ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಕ್ ಹೇಳಿ ಅವರಿಗೆ. ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ. ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲಾನು ಮಾಡ್ತಾ ಇದ್ದಾರೆ. ಮಾಡ್ಲಿ, ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ. ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ಈಗ